ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಬಳಿದ್ದೀನಿ. ಆ ಮೆಟ್ರೋ ಸ್ಟೇಷನಿಂದ 3 ರಿಂದ 4 ಕಿಲೋಮೀಟರ್ ದೂರದಲ್ಲಿ ಅದು BBMP ಲಿಮಿಟಲ್ಲಿ DC ಕನ್ವರ್ಷನ್ ಲೇಔಟ್ ಇದೆ ಕಣ್ರಿ. ಆ ಲೇಔಟಲ್ಲಿ ಡ್ರೈನೇಜ್ ಸಿಸ್ಟಮ್ ಇದೆ, ಸ್ಯಾನಿಟರಿ ಲೈನ್ ಇದೆ, 30 ಫೀಟ್ ರೋಡ್ಗಳಿದ್ದಾವೆ, ಅಫಿಷಿಯಲ್ಸು ವಾಸ ಮಾಡೋಂಥ ಲೇಔಟು. ಆ ಲೇಔಟಲ್ಲಿ ಸುಂದರವಾದ 30-40 3 ಫ್ಲೋರ್ ಹೊಸ ಮನೆ ಮಾಡಕ್ಕಿದೆ. ಇನ್ನೊಂದು ವಿಷಯ, ಈ ಬಿಲ್ಡಿಂಗಲ್ಲಿ ಓನ್ ಬೋರ್ವೆಲ್ಲು ಇದೆ. ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಬಿ ಖಾತಾ, DC ಕನ್ವರ್ಷನ್, BBMP. ವಾಟರ್ ಓನ್ ಬೋರ್ವೆಲ್ ಮತ್ತು CMC ವಾಟರ್, ಕಾವೇರಿ ಲೈನ್ ಆಗಿದೆ. ಶೀಘ್ರದಲ್ಲೇ ವಾಟರು ರಿಲೀಸ್ ಮಾಡ್ತಾರೆ. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರನ್ನು ಪಾರ್ಕ್ ಮಾಡಿ ಒಂದು 3-4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇಲ್ಲ ದೊಡ್ಡದೊಂದು ಕಾರ್ ಪಾರ್ಕ್ ಮಾಡಿದ್ರೆ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಏನು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. ಒನ್ ಅಂಡ್ ಹಾಫ್ ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಸುತ್ತು ಬಿಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. EV ಚಾರ್ಜಿಂಗ್ ಪಾಯಿಂಟ್ಸು ಇದಾವೆ ನೋಡಿ, ಒಂದಲ್ಲ 3 ಕೊಟ್ಟಿದ್ದಾರೆ. ಇದೊಂದು ಮಿನಿ ಗೇಟ್ ಇದು. ಸೊ ಅಲ್ಲಿ ಮೇನ್ ಗೇಟ್ ಕ್ಲೋಸ್ ಮಾಡಿದ್ರೆ ಸೊ ಟೆನೆಂಟ್ಸು, ಓನರ್ಸು ಪ್ರತಿಯೊಬ್ಬರು ಈ ಮಿನಿ ಗೇಟಲ್ಲಿ ಓಡಾಡ್ಬೋದು ಆರಾಮಾಗಿ. KEB ಮೀಟ್ರು, ಪರ್ಮನೆಂಟ್ KEB ಮೀಟರು ಓನರೇ ಕನೆಕ್ಷನ್ ಕೊಡಿಸ್ತಾರೆ. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಆ 2 BHK ಹೌಸ್ ಮುಂದೆ ಇದು ಪ್ಯಾಸೇಜ್. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಸಂಪು, 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು. ಇದು ಓನ್ ಬೋರ್ವೆಲ್ಲು. ಸೊ ಗ್ರನೇಟ್ ಸ್ಲ್ಯಾಬ್ ಹಾಕಿರೋದ್ರಿಂದ ಓಪನ್ ಮಾಡೋಕ್ಕಾಗಲಿಲ್ಲ. ನೀವು ಖುದ್ದಾಗಿ ಬನ್ನಿ, ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಬ್ಯಾಕ್ ಸೈಡ್ ಒಂದು ಮನೆ ಇದೆ, ಅವರು ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಭಾಳ ಸ್ಪೇಸ್ ಇದೆ, ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಇದು 2 BHK ಹೌಸು. ಮೈನ್ ಡೋರು ಫೇಸಿಂಗು ಎಲ್ಲ ಈಸ್ಟು. ಇದು ಹಾಲು, 2 BHK ಹೌಸ್ ಹಾಲು ಅಂತ ತೋರಿಸಿದ್ದೀನಿ. POP ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲ್ ಸ್ಪೇಷಿಯಸ್ ಆಗಿದೆ ಕಣ್ರಿ. ಇದು TV ಕ್ಯಾಬಿನೆಟು. ಪೂಜಾ ರೂಮು. ಇದು ಕಿಚನ್, ಮಾಡ್ಯುಲರ್ ಕಿಚನ್ನು. ಇದರಲ್ಲಿ ವಿಂಡೋ ಇದೆ, ಮತ್ತು ವಾಲ್ ಟೈಲ್ಸ್ ಹಾಕಿದ್ದಾರೆ, ಮತ್ತು ಇಂಟೀರಿಯರ್ಸು ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮತ್ತೊಮ್ಮೆ ಹಾಲನ್ನು ಈ ಸೈಡಿಂದ ಅಬ್ಸರ್ವ್ ಮಾಡಿ ನೋಡಿ. ಹಾಲಲ್ಲಿ ವಿಂಡೋ ಒಂದಲ್ಲ 2 ವಿಂಡೋ ಇರೋದು, ಗಾಳಿ ಬೆಳಕು ಚೆನ್ನಾಗಿರುತ್ತೆ ನೋಡಿ. ರೈಟ್ ಸೈಡ್ ಒಂದು ಬೆಡ್ರೂಮ್, ಲೆಫ್ಟ್ ಸೈಡ್ ಒಂದು ಬೆಡ್ರೂಮ್. ಈಗ ಇಲ್ಲಿ ಲೆಫ್ಟ್ ಸೈಡ್ ಇರೋ ಬೆಡ್ರೂಮ್ ತೋರಿಸ್ತೀನಿ. ಇದು ಬೆಡ್ರೂಮ್ 1. ಇದರಲ್ಲಿ ಸ್ಪಾಟ್ ಲೈಟ್ ಹಾಕಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬು ಮಾಡಿದ್ದಾರೆ. ಮೇಲೆ ಲಾಫ್ಟು ನೋಡಿ. ಇದರಲ್ಲಿ ಆರಾಮಾಗಿ ಟ್ರಿಪಲ್ ಕಾಟ್ ಹಾಕಿದ್ರು ಜಾಗ ಇರುತ್ತೆ ಕಣ್ರಿ. ಇದು ಅಟ್ಯಾಚ್ಡ್ ಟಾಯ್ಲೆಟು. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್, ಹೋಲ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. 7 ಫೀಟ್ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಕಮೋಡು ವೆಸ್ಟರ್ನ್ ಕಮೋಡೆ ಕೂರಿಸ್ತಾರೆ, ಇನ್ನೂ ಫಿಟ್ ಮಾಡಿಲ್ಲ. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೋಡಿ. ವಾರ್ಡ್ರೋಬ್ಗೆ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಮತ್ತು ಮಿರರು ಇದೆ. ಎಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್ ನೋಡಿ. ವಿಂಡೋ ನೀಟಾಗಿ ಕಾಣಿಸ್ತಾವೆ ನೋಡಿ. ಹಾಲು ಸ್ಪೇಷಿಯಸ್ ಆಗಿದೆ ಕಣ್ರಿ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಒಂದು 15,000 ಓನರ್ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಒಂದು 12,000-14,000, ಒಂದು 14 ಅಂತಲೇ ಇಟ್ಕೊಂಬ. ಇದು ಬೆಡ್ರೂಮ್ 2. ಇಲ್ಲೂ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಮೆಟೀರಿಯಲ್ಸ್ ಇದಾವಲ್ಲ, ಅಲ್ಲಿ ಇಟ್ಟಿರೋದಕ್ಕೆ ನಿಮ್ಗೆ ಆ ಥರ ಕಾಣಿಸ್ತದೆ. ಕ್ಲೀನ್ ಮಾಡಿಕೊಡ್ತಾರೆ, ಡೋಂಟ್ ವರಿ. ಇದು ಕಾಮನ್ ಟಾಯ್ಲೆಟು. ಇದರಲ್ಲಿ ಸೇಮ್ ವಿಂಡೋ, ಕಾಮೋಡ್ ಎಲ್ಲನೂ ಇದೆ. ಕಮೋಡ್ ವೆಸ್ಟರ್ನ್ ಕಮೋಡೆ ಕೂರಿಸ್ತಾರೆ. ಇನ್ನೇನು ಬಾತ್ರೂಮಲ್ಲಿ ಏನಿರಬೇಕು ಅದೆಲ್ಲನೂ ಇದೆ. ಓಕೆ, ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಸೊ ಒಂದು 14,000 ಫಿಕ್ಸ್, 14,000.
ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ, ಸ್ಟೆಪ್ಸು ಸ್ಲೋಪ್ ಆಗಿದ್ದಾವೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ 3 BHK ಹೌಸ್ ಇದೆ. 3 BHK ಓನರ್ ಹೌಸ್ ಇದು. ಅದು ಮುಂದೆ ಪ್ಯಾಸೇಜ್, ಅದರಲ್ಲಿ ನೋಡಿ ಶೂ ರ್ಯಾಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ನೀಟಾಗಿ. ಇದು 3 BHK ಹೌಸ್, ಮುಂದೆ ಇದು ಪ್ಯಾಸೇಜು, ನೀವು ನೋಡ್ತಾ ಹೋಗಿ. ವಾಲ್ಗೆಲ್ಲ ಟಿಲ್ ರೂಫರ್ಗೂ ಗ್ರಾನೈಟ್ಸ್ ಹಾಕಿದ್ದಾರೆ, ವಿಂಡೋಸು ದೊಡ್ಡದಾಗಿ ಇದ್ದಾವೆ. ಇದು 3 BHK ಹೌಸ್, ಮೇಯ್ನ್ ಡೋರು ಫೇಸಿಂಗ್ ನಾರ್ತ್, ಫ್ರೇಮು ಡೋರ್ 2 ಟೀಕ್ ವುಡ್ ಕಣ್ರಿ. ಶೋಯಿಂಗ್ ಯು ಹಾಲ್ ಆಫ್ ದ 3 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಈ 3 BHK ಹೌಸ್ ಹಾಲಲ್ಲಿ POP ಇದೆ, ಫ್ಯಾನ್ಸಿ ಜೂಮರ್ ಹಾಕಿದ್ದಾರೆ. ಫ್ಯಾನ್ಸಿ ಲೈಟ್, ಜೂಮರ್ ಅದು ಫ್ಯಾನ್ಸಿ ಲೈಟ್. ಸೊ ಹ್ಯಾಂಗಿಂಗ್ ಫ್ಯಾನ್ಸಿ ಲೈಟ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೇಡ್ಸು ಸ್ಟಾರ್ ಲೈಟ್ ಕಂಡ್ರೆ 135 ರೂಪಾಯಿ, 130ರಿಂದ 135 ರೂಪಾಯಿ. ಇಲ್ಲಿ ಮತ್ತೆ ಒಂದು ಇದು ಸಿಟ್ಟಿಂಗ್ ಪ್ಲೇಸ್ ಕೊಟ್ಟಿದ್ದಾರೆ, ಇಲ್ಲಿ ಆರಾಮಾಗಿ ಕೂರ್ಬೋದು ಯಾರನ್ನ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲ್ ನೋಡಿ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ, ಸೂಪರ್. ಅದು ಫ್ಯಾನ್ಸಿ ಲೈಟ್ ತೋರಿಸಿ ನೋಡಿ. ಇದು TV ಕ್ಯಾಬಿನೆಟು. TV ಕ್ಯಾಬಿನೆಟು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ ಕಣ್ರಿ. TV ಕ್ಯಾಬಿನೆಟ್ಗೆಲ್ಲ ಲ್ಯಾಮಿನೇಷನ್ನು 0.8 1.8 ಆರ್ 1 ಪಾಯಿಂಟ್ ಲ್ಯಾಮಿನೇಷನ್ ಯೂಸ್ ಮಾಡಿರ್ತಾರೆ. ಪ್ಲೈವುಡ್ ಎಲ್ಲ ಒಂದು 56 ರೂಪಾಯಿದು ಯೂಸ್ ಮಾಡಿರ್ತಾರೆ. ಇದು ಪೂಜಾ ರೂಮು, ಫ್ರೇಮು ಡೋರ್ 2 ಟೀಕ್ ವುಡ್ಡು. ಇವನ್ ಆ ಪೂಜಾ ರೂಮ್ ಕಂಪ್ಲೀಟ್ ವಾಲ್ಗೆಲ್ಲ ಪ್ಲೈವುಡ್ ಯೂಸ್ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ ಕಣ್ರಿ, ಅದಕ್ಕೆಲ್ಲ ಕಾಸ್ಟ್ ಆಗುತ್ತೆ. POP ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬು ಪಟ್ಟಿನೂ ಕೊಟ್ಟಿದ್ದಾರೆ, ನೀರು ಚೆಲ್ಲಲ್ಲ. ಕಿಚನ್ ಸ್ಲ್ಯಾಬ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ ನೀಟಾಗಿ. ಸಿಂಕ್ ಇದು. ಯುಟಿಲಿಟಿ ಇದೆ, ಸೂಪರ್. ಯುಟಿಲಿಟಿಯಲ್ಲಿ ಸೇಫ್ಟಿ ಗ್ರಿಲ್ ಇದೆ. ಯುಟಿಲಿಟಿ ದೊಡ್ಡದಾಗಿದೆ ಕಣ್ರಿ, ವಾಷಿಂಗ್ ಮಿಷನ್ ಇರ್ಬೋದು, ಪಾತ್ರೆಗಳು ತೊಳಿಬೋದು ಆರಾಮಾಗಿ. ಮತ್ತೊಮ್ಮೆ ಈ ಮಾಡ್ಯುಲರ್ ಕಿಚನನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ವಿಂಡೋನು ದೊಡ್ಡದಾಗಿದೆ, ಕಿಚನ್ನು ಸ್ಪೇಷಿಯಸ್ ಆಗಿದೆ, ಖಂಡಿತ ಹೆಣ್ಮಕ್ಳು ಇಷ್ಟಪಡ್ತಾರೆ. ಇದು ಪ್ಯಾಂಟ್ರಿ ಯೂನಿಟು. ಅಬ್ಸರ್ವ್ ಮಾಡಿ. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ವಿಂಡೋ 2 ವಿಂಡೋ, ದೊಡ್ಡ ದೊಡ್ಡ ಕಿಟಕಿಗಳು ಕೊಟ್ಟಿದ್ದಾರೆ ನೋಡಿ, ಗಾಳಿ ಬೆಳಕು ಮಸ್ತಾಗಿರುತ್ತೆ. ಓಕೆ, ಈಗ ಬೆಡ್ರೂಮ್ಸ್ ನೋಡೋಣ. 3 ಬೆಡ್ರೂಮ್ಸ್ ಇದ್ದಾವೆ. ಬೆಡ್ರೂಮ್ 1, ಬೆಡ್ರೂಮ್ 2 ನೋಡಿ ಕಾಣಿಸೋಣ, 2. ಈ ಸೈಡ್ ಲೆಫ್ಟ್ ಸೈಡ್ ಒಂದಿದೆ ಬೆಡ್ರೂಮ್, ಇದೊಂದು ಬೆಡ್ರೂಮ್, 3 ಬೆಡ್ರೂಮ್. ಈಗ ಇದು ಮೊದಲು ನೋಡೋಣ. ಇದು ಬೆಡ್ರೂಮ್ 1, ಡೋರ್ ರೆಡಿಮೇಡ್ ಡೋರ್. ಈ ಬೆಡ್ರೂಮ್ 1ಅಲ್ಲಿ ಸ್ವಲ್ಪ POP ಮಾಡಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಆರಾಮಾಗಿ ಡಬಲ್ ಕಟ್ ಆಗ್ಬೋದು. ವಾರ್ಡ್ರೋಬು ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಲಾಫ್ಟು ಮಾಡಿದ್ದಾರೆ. ಡಬಲ್ ಕಟ್ ಏನು ಟ್ರಿಪಲ್ ಕಟ್ಟು ಆಗ್ಬೋದು ಕಣ್ರಿ. ಓಪನ್ ಡೋರ್ಸ್ ಇದ್ದಾವೆ, ಚೆಕ್ ಮಾಡ್ತಿದ್ದೀನಿ ನೋಡಿ. ನೋಡಿ ಪ್ರತಿಯೊಂದು ನೀಟಾಗಿ ಅಬ್ಸರ್ವ್ ಮಾಡಿ. ಮನೆ ತೊಗೊಂಬೋದು ಸುಮ್ಮನೆ ಅಲ್ಲ, ಭಾಳ ಕಷ್ಟಪಟ್ಟು ಪೈಸಾ ಕೊಟ್ಟಿಟ್ಟಿರ್ತೀರ, ಅದೆಲ್ಲ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದು ಬೆಡ್ರೂಮ್ 2. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್, ಡೋರ್ ರೆಡಿಮೇಡ್ ಡೋರ್. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. POP ಇದೆ, ವಿಂಡೋಸು 2 ವಿಂಡೋಸ್ ಆರ್ ದೇರ್, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಆಗ್ಬೋದು ಕಣ್ರಿ, ಇನ್ನೂ ಭಾಳ ಜಾಗ ಇರುತ್ತೆ ನೋಡಿ. ಕಂಪ್ಲೀಟ್ ಒಂದು ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ, ವಿಂಡೋ ರೋಡ್ ಸೈಡ್ ಇದೆ, ಗಾಳಿ ಬೆಳಕು ಮಸ್ತಾಗಿರುತ್ತೆ. ಈ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಯೂಸ್ ಮಾಡಿರೋ ಪ್ಲೈವುಡ್ಡು ಮೇ ಬಿ ಒಂದು 52ರಿಂದ 56 ರೂಪಾಯಿದು. ಲ್ಯಾಮಿನೇಟ್ 0.8ಇಂದ 1 ಪಾಯಿಂಟ್ ಒಳಗಡೆ ಅದು.
ವಾರ್ಡ್ರೋಬ್ ಮತ್ತು ಡ್ರಾಸ್ ಚೆಕ್ ಮಾಡಿದೆ. ಇದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಇಲ್ಲಿ ಕೂತು ವರ್ಕ್ ಮಾಡ್ಬೋದು, ಇಲ್ಲ ಓದ್ಕೋಬೋದು. ಅಲ್ಲಿ ಬುಕ್ಸ್ ಇಡೋಕೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಇಲ್ಲ ಫೈಲ್ಸ್ ಇಡ್ಬೋದು. ಈ ಸೈಡು ಒಂದು ಸೈಡ್ ವಾರ್ಡ್ರೋಬ್ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಬೇಜಾನಾಯಿತು. ಭಾಳ ಬಟ್ಟೆಗಳನ್ನೇ ಸ್ಟೋರ್ ಮಾಡ್ಬೋದು ಈ ವಾರ್ಡ್ರೋಬ್ಗಳಲ್ಲಿ. ಮಾಸ್ಟರ್ ಬೆಡ್ರೂಮ್ ಸೂಪರ್, ಕಿಂಗ್ ಸೈಜ್ ಬೆಡ್ರೂಮ್ ಇದು. ಸ್ಟ್ಯಾಂಡಿಂಗ್ ಮಿರರ್ ಇದೆ, ವಿಂಡೋನು ಅಲ್ಲೊಂದು ವಿಂಡೋ ಇದೆ ನೋಡಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವಾಲ್ ಮೌಂಟ್ ಕಮೋಡನ್ನ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಮತ್ತೊಮ್ಮೆ ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ವಾಸ್ತು ಪ್ರಕಾರ ಇದೆಯಾ ಇಲ್ವಾ, ಕಿಂಗ್ ಸೈಜ್ ಕಾಟ್ ಆಗುತ್ತಾ ಇಲ್ವಾ ಅದು ಚೆಕ್ ಮಾಡಿ. ಈಗ ಬೆಡ್ರೂಮ್ 3 ನೋಡೋಣ ಬನ್ನಿ. ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 3. ಇದರಲ್ಲಿ ಸ್ವಲ್ಪ POP ಇದೆ. ವಿಂಡೋ ರೋಡ್ ಸೈಡ್ ಇದೆ. ರೋಡ್ ಸೈಡ್ ಇರೋದು ಗಾಳಿ ಬೆಳಕು ಮಸ್ತಾಗಿರುತ್ತೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಈ ಬೆಡ್ರೂಮ್ 3 ಸ್ಪೇಷಿಯಸ್ ಆಗಿದೆ. ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು ಕಣ್ರಿ. ಕ್ವೀನ್ ಸೈಜ್ ಕಾಟ್ ಹಾಕಿದ್ರೆ ಇನ್ನೂ ಭಾಳ ಜಾಗ ಇರುತ್ತೆ. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ಸ್ ಇರೋ ಗ್ರನೇಟು ಒಂದು 90 ರೂಪೀಸ್ ಆ ರೇಂಜಲ್ಲಿರುವಂಥ ಗ್ರನೇಟನ್ನು ಯೂಸ್ ಮಾಡಿದ್ದಾರೆ. 80 to 90 ನೋಡಿ. ಡೋರ್ಸ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೀಟಾಗಿ ಅಬ್ಸರ್ವ್ ಮಾಡಿ. ವಾರ್ಡ್ರೋಬ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರ ಡ್ರಾಸ್ 2 ಡ್ರಾ ಕೊಟ್ಟಿದ್ದಾರೆ, ಟೋಟಲ್ 4 ಡ್ರಾ. ಸ್ಟ್ಯಾಂಡಿಂಗ್ ಮಿರರು. ಇದು ಕಾಮನ್ ಟಾಯ್ಲೆಟು. ಡೋರು ಎಲ್ಲ WPC ಡೋರೆ. ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡೆಲ್ಲ ವಾಲ್ ಮೌಂಟ್ ಕಮೋಡೆ ಬರುತ್ತೆ. ಪ್ರಾವಿಷನ್ ಬಿಟ್ಟಿದ್ದಾರೆ. ಮೇಲೆ ಸಜ್ಜನೂ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ 3 ವಿಂಡೋಸ್ ಆರಿದ್ದಾರೆ. 3 ಕಿಟಕಿ ಕೊಟ್ಟಿದ್ದಾರೆ. ಗಾಳಿ ಬೆಳಕು ಮಸ್ತಾಗಿರುತ್ತೆ. ಹಾಲು ಸ್ಪೇಷಿಯಸ್ ಆಗಿದೆ, ಸುಂದರವಾಗಿದೆ ನೋಡಿ. ನೀವು ಮನೆ ತೊಗೊಂಡ್ರೆ ಫಸ್ಟ್ ಫ್ಲೋರಲ್ಲಿ ನೀವಿರೋ ಮನೆ ಇದೆ ನೋಡಿ. ನೀಟಾಗಿ ಅಬ್ಸರ್ವ್ ಮಾಡಿ. ಮತ್ತೊಮ್ಮೆ ವಿಡಿಯೋನ ರಿಪೀಟ್ ಮಾಡಿ ವಿಡಿಯೋ ನೋಡಿ. ಈ 3 BHK ಹೌಸನ್ನು ಅಬ್ಸರ್ವ್ ಮಾಡಿ ನೀಟಾಗಿ. ಈಗ ಫಸ್ಟ್ ಫ್ಲೋರ್ 3 BHK ಹೌಸ್ ನೋಡೋದ್ರಲ್ಲಿ ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಾ? ಸ್ಪೇಷಿಯಸ್ ಆಗಿದೆಯಲ್ಲ? ಎಸ್, ಸ್ಪೇಷಿಯಸ್ ಆಗಿದೆ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸು, ಒಂದು 1 BHK ಹೌಸ್ ಇದೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಆ ಸೆಕೆಂಡ್ ಫ್ಲೋರಲ್ಲಿ ಈ 2 BHK 1 BHK ಮುಂದೆ ಪ್ಯಾಸೇಜ್ ಇದೆಲ್ಲ. ಇದು 2 BHK ಹೌಸ್. ಮೇನ್ ಡೋರು ಫೇಸಿಂಗ್ ನಾರ್ತು, ಫ್ರೇಮು ಡೋರ್ ಎಲ್ಲ ನೀವು. ಶೋಯಿಂಗ್ ಯು 2 BHK ಹೌಸ್ ಹಾಲ್. ಇದರಲ್ಲಿ POP ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ 2 ಬೆಡ್ರೂಮ್, ಇದೊಂದು ಬೆಡ್ರೂಮು, ಇನ್ನೊಂದು ತೋರಿಸಿ ಬನ್ನಿ. ರೈಟ್ ಸೈಡ್ ನೋಡಿ, ಟೋಟಲ್ 2 ಬೆಡ್ರೂಮ್. ಇದು ಪೂಜಾ ರೂಮು, ಮಾಡ್ಯುಲರ್ ಕಿಚನ್ನು, ವಿಂಡೋ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸು, ಕಿಚನ್ ಬ್ಯಾಸ್ಕೆಟ್ಸು ಮಾಡಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಬೆಡ್ರೂಮ್ ನೋಡೋಣ. ಇದು ಬೆಡ್ರೂಮ್ 1 ಡೋರು, ಸೇಮ್ ರೆಡಿಮೇಡ್ ಡೋರು. ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡ್ರಿ, ಸ್ಟ್ರೈಟ್ ಆಪೋಸಿಟು. ನನ್ನ ಪ್ರತಿಬಿಂಬ ಇದೆ ನೋಡಲ್ಲಿ. POP ಏನಿಲ್ಲ ಬೆಡ್ರೂಮಲ್ಲಿ. ವಿಂಡೋ ಇದೆ, ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಇದು ರೋಡ್ ಸೈಡ್ ಇರೋದು ಸೂಪರ್. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ವಿಂಡೋ ಗಾಳಿ ರೋಡ್ ಸೈಡ್ ಇರೋದು ಬೆಳಕು ನೋಡಿ ಏನಿದೆ ನೋಡಿ, ಗಾಳಿ ಬೆಳಕು ಮಸ್ತಾಗಿರುತ್ತೆ. ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಟ್ರಿಪಲ್ ಕಟ್ ಹಾಕ್ಬೋದು ಕಣ್ರಿ. ಅಷ್ಟು ಜಾಗ, ಟ್ರಿಪಲ್ ಕಟ್ ಹಾಕೋದು ಇನ್ನೂ ಜಾಗ ಇರುತ್ತೆ, ಅಷ್ಟು ದೊಡ್ಡದಾಗಿದೆ ಬೆಡ್ರೂಮ್. ಇಲ್ಲಿ ಓಪನ್ ಡೋರ್ಸೇ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆಲ್ಲ. ಈ ರೀತಿ ಬೆಡ್ರೂಮ್ಸು ದೊಡ್ಡದಾಗಿದ್ದರೆ ಮತ್ತು ಗಾಳಿ ಬೆಳಕು ಚೆನ್ನಾಗಿದ್ದರೆ ಯಾಕ್ರಿ ಬರಲ್ಲ ಟೆನೆಂಟ್ಸು? ಆರಾಮಾಗಿ ಬರ್ತಾರೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಡೋರು WPC ಡೋರು. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, 7 ಫೀಟ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ ಕಮೋಡ್ ಬಂದುಬಿಟ್ಟು ವೆಸ್ಟರ್ನ್ ಕಮೋಡೆ ಫಿಟ್ ಮಾಡ್ತಾರೆ. ಮತ್ತು ಅಟ್ಟನೂ ಇದೆ ಮೇಲೆ ನೋಡಿ, ಅನ್ವಾಂಟೆಡ್ ಥಿಂಗ್ಸ್ ಇಡಲಿಕ್ಕೆ. ಮತ್ತೊಮ್ಮೆ ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೋಡಿ. ಬೆಡ್ರೂಮ್ ಎಷ್ಟು ಸ್ಪೇಸಸ್ ಆಗಿದೆ. ನಿಮ್ಮ ಹತ್ರ ದೊಡ್ಡ ಕಾಟ್ ಇದ್ದರು, ಯಾರೋ ಟೆನೆಂಟ್ ಇದ್ದರೂ ನೋಡ್ಬೋದು, ಆರಾಮಾಗುತ್ತೆ. ಈ ಮನೇನ ಬುಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಮೇನ್ ಡೋರ್ ಪಕ್ಕದಲ್ಲೇ ಇದೆ. ಈ ಗಲೀಜೆಲ್ಲ ಇದೆಯಲ್ಲ,
ಸರ್ ಈಗ ಫಿನಿಶ್ ಆಗ್ತಾ ಇದೆ, ಗಲೀಜು ಮಾಮೂಲಿ ಅದು ಕ್ಲೀನೆಲ್ಲ ಆಯಿತು ಅಂದರೆ ಬರ್ತದೆ, ಇನ್ನೂ ಸೂಪರಾಗಿ ಕಾಣಿಸ್ತದೆ. ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರೆ. ಶೋಯಿಂಗ್ ಯು ಬೆಡ್ರೂಮ್ 2. ಇದರಲ್ಲಿ ಸ್ಪಾಟ್ಲೈಟೇ ಕೊಟ್ಟಿದ್ದಾರೆ. ವಿಂಡೋ ಈ ಬೆಡ್ರೂಮಲ್ಲೂ ವಿಂಡೋ ರೋಡ್ ಸೈಡ್ ಇರೋದ್ರೆ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಬೆಡ್ರೂಮು ಸ್ಪೇಷಿಯಸ್ ಆಗಿದೆ, ಟ್ರಿಪಲ್ ಕಟ್ ಆಗ್ಬೋದು. ದೊಡ್ಡದಾಗಿದ್ದಾವೆ ಕಣ್ರಿ, ಬೆಡ್ರೂಮ್ಸ್ ಮಾತ್ರ ಸೂಪರ್. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಇದು ಕಾಮನ್ ಟಾಯ್ಲೆಟು, ಡೋರು WBC ಡೋರು. ಈ ಕಾಮನ್ ಟಾಯ್ಲೆಟಲ್ಲಿ ಕಮೋಡೆಲ್ಲ ವೆಸ್ಟರ್ನ್ ಕಮೋಡೆ, ಸೇಮ್ ಟಾಯ್ಲೆಟಲ್ಲಿ ಏನಿರಬೇಕು ಅದೆಲ್ಲನೂ ಇದೆ ಕಣ್ರಿ. ಮತ್ತೊಮ್ಮೆ ಹಾಲನ್ನು ಈ ಸೈಡಿಂದ ಅಬ್ಸರ್ವ್ ಮಾಡಿ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 12,000 ಬರುತ್ತಾ? ಎಸ್, ಡಿಮ್ಯಾಂಡ್ ಇದೆ. 12,000 ಕೊಟ್ಟೇ ಕೊಡ್ತಾರೆ. ಈಗ 1 BHK ಹೌಸ್ ನೋಡೋಣ. BHK ಹೌಸ್ ಮೈನ್ ಡೋರು, ಫೇಸಿಂಗ್ ಸೇಮ್ ನಾರ್ತು. ಶೋಯಿಂಗ್ ಯು 1 BHK ಹೌಸ್ ಹಾಲ್. ಇದರಲ್ಲಿ ಸ್ವಲ್ಪ POP ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟು. ಇದು ಪೂಜಾ ರೂಮು. ಮಾಡಲ್ ಕಿಚನ್ನು. ಇದರಲ್ಲಿ ವಿಂಡೋ ಇದೆ, ವಾಲ್ಗೆ ಎಲಿವೇಟರ್, 5 ಟೈಲ್ಸ್ಗೆ ಮೇಲೆಲ್ಲ ಲಾಫ್ಟ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಬೆಡ್ರೂಮು, ಸ್ಟ್ಯಾಂಡಿಂಗ್ ಮಿರರು ಇದೆ. ವಾ, ಏನ್ರಿ ಬೆಡ್ರೂಮ್ ದೊಡ್ಡದಾಗಿದೆ. ಇದು ವಿಂಡೋ ಒಂದಲ್ಲ 2 ವಿಂಡೋ, 2 ವಿಂಡೋಸ್ ಆರ್ದೆ, 2 ಕಿಟಕಿ ಕೊಟ್ಟಿರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ನೈಸ್. ಇಲ್ಲೂ ಟ್ರಿಪಲ್ ಕಟ್ ಆಗ್ಬೋದು. ಈ ರೀತಿ ಇದ್ದರೆ 1 BHK ಟೆನೆಂಟ್ ಅಂತೂ ಟೂಲೆಟ್ ಆಗಿದ ಕೂಡಲೇ ನೋಡಿದ ಕೂಡಲೇ ಅವತ್ತೇ ಒಂದು 20,000 ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತಾರೆ ನೋಡಿ. ಇಲ್ಲೂ ಹಾಲಲ್ಲಿ 2 ಕಿಟಕಿ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪ್ರಾವಿಷನ್ಗೂ ಜಾಗ ಇದೆ, ಹ್ಯಾಂಡ್ ವಾಶ್ ಬೇಷನ್ನು ಜಾಗ ಇದೆ. ಇದು ಕಾಮನ್ ಟಾಯ್ಲೆಟ್, ಕಾಮನ್ ಇದೆ, ಅಟ್ಯಾಚ್ಡ್ ಇದೆ 1 BHKಗೆ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಓನರ್ 8,000 ಹೇಳ್ತಿದ್ದಾರೆ. 7,000 ಫಿಕ್ಸ್ ಆಗಿ. ಸೊ 7,000 ಯು ವಿಲ್ ಗೆಟ್ ಇಫ್ ಯು ಗಿವ್ 1 BHK ಹೌಸ್. ಶೋರ್. ಈಗ ಲಾಸ್ಟ್ ಫ್ಲೋರ್ ಆಗೋಣ. ಲಾಸ್ಟ್ ಫ್ಲೋರಲ್ಲಿ ಏನಿದೆ? ಅಲ್ಲಿ 1 BHK ಹೌಸ್ ಇದೆ, ರಿಮೈನಿಂಗ್ ಓಪನ್ ಸ್ಪೇಸ್ ಇದೆ, ಅದು ತೋರಿಸ್ತೀನಿ ನಿಮಗೆ. ಟಿಲ್ ರೂಫ್ವರೆಗೂ ಗ್ರಾನೈಟ್ಸ್ ಹಾಕಿದ್ದಾರೆ ಸ್ಟೆಪ್ಸ್ಗೆಲ್ಲ, ಮತ್ತು ರೈಲಿಂಗ್ಸ್ MS ರೈಲಿಂಗ್ಸ್. ಇದು ಓಪನ್ ಸ್ಪೇಸು. ಲೆಫ್ಟ್ ಸೈಡ್ ಇದು 1 BHK ಹೌಸು. ಮೈನ್ ಡೋರ್ ಫೇಸಿಂಗ್ ಸೇಮ್ ನಾರ್ತ್. ಶೋಯಿಂಗ್ ಯು ಹಾಲ್ ಆಫ್ ದ 1 BHK ಹೌಸ್ ಇದೆ. ಲಾಸ್ಟ್ ಫ್ಲೋರ್. ಇದರಲ್ಲೂ ಸ್ವಲ್ಪ POP ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟು. ಪೂಜಾ ರೂಮು. ಇದು ಮಾಡಲ್ಲ ಕಿಚನು. ಒಂದು ಕೆಲಸ ಮಾಡಿ, ಆಲ್ರೆಡಿ 1 BHK ಹೌಸ್ ನೋಡಿದಿರಲ್ಲ, ಸೇಮ್ ಡಿಟೋ ಇದೆ. ನೀವು ನೋಡ್ತಾ ಹೋಗಿ ಹೈಲೈಟ್ಸು, ಪ್ರೈಸು, ಲೊಕೇಶನ್ ಹೇಳ್ತೀನಿ. ಮೊದಲು ಈ ಬಿಲ್ಡಿಂಗಲ್ಲಿ ಎಷ್ಟು ಮನೆ ಇದಾವೆ? ಹೌ ಮೆನಿ ಹೌಸಸ್ ಆರ್ ದೇರ್ ಇನ್ ದಿಸ್ ಬಿಲ್ಡಿಂಗ್? ಟೋಟಲ್ 5 ಹೌಸಸ್ ಆರ್ ದೇರ್. 2 BHK ಹೌಸಸ್, 2 1 BHK ಹೌಸಸ್, 1 3 BHK ಹೌಸ್. ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಸೊ ಗ್ರೌಂಡ್ ಫ್ಲೋರ್ 14,000, ಫಸ್ಟ್ ಫ್ಲೋರ್ 25,000, ಸೆಕೆಂಡ್ ಫ್ಲೋರ್ 2 BHK ಹೌಸ್ 12,000, 1 BHK ಹೌಸ್ 7,000. ಈಗ ನೋಡ್ತಾ ಇದ್ದೀರಲ್ಲ, ಅದೊಂದು 7, ಟೋಟಲ್ 65,000 ಯು ಗೆಟ್. ಇಲ್ಲಪ್ಪ ಫಸ್ಟ್ ಫ್ಲೋರಲ್ಲಿ ನಾವು ಓನರ್ ಹೌಸ್ ಇದೆಯಲ್ಲ, ಆ ಓನರ್ ಹೌಸಲ್ಲಿ ನಾವು ಇದ್ಕೊಂಡು ಎಷ್ಟು ಬರುತ್ತೆ? 40,000 ಯು ವಿಲ್ ಗೆಟ್. ಹೈಲೈಟ್ಸ್: ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ನು 4 ಕಿಲೋಮೀಟರ್ಸ್, ಯಶವಂತಪುರ್ 8 ಕಿಲೋಮೀಟರ್ಸ್, ಮೆಜೆಸ್ಟಿಕ್ 12 ಕಿಲೋಮೀಟರ್ಸ್, ಹೆಬ್ಬಾಳ್ 10 ಕಿಲೋಮೀಟರ್ಸ್, ಮಾನ್ಯತಾ ಟೆಕ್ ಪಾರ್ಕ್ 12 ಕಿಲೋಮೀಟರ್ಸ್, ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ 4.5 ಕಿಲೋಮೀಟರ್ಸ್, ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 2.5 ಕಿಲೋಮೀಟರ್ಸ್. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ಫೇಮಸ್ ಸ್ಕೂಲ್ಸು: ಡೆಲ್ಲಿ ಪಬ್ಲಿಕ್ ಸ್ಕೂಲ್, NPS ಸ್ಕೂಲು, ಅಯ್ಯಪ್ಪ ಸ್ಕೂಲು, ಯಾವ್ಯಾವ ಭಾಳ ಫೇಮಸ್ ಇದಾವೆ ಕಣ್ರಿ. ಅವೆಲ್ಲನೂ ಈ ಲೊಕೇಶನ್, ಈ ಮನೆಗೆ ಹತ್ತಿರದಲ್ಲೇ ಇದ್ದಾವೆ. ಲೋನ್ ಆಗುತ್ತಾ? ಆರಾಮಾಗುತ್ತೆ. ಲೊಕೇಶನ್ ಅಬ್ಬಿಗೆರೆ, ನಿಯರ್ ಬೈ ಅಯ್ಯಪ್ಪ ಟೆಂಪಲ್, ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್, ನಾರ್ತ್ ಬ್ಯಾಂಗಳೂರು. ಪ್ರೈಸ್ 1,79 lakh, ಸ್ಲೈಟ್ಲಿ ನೆಗೋಷಿಯಬಲ್. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.